ವಂದಲಿ ಮಾರುತೇಶ್ವರ ಮಹಿಮೆ ಅಂತೇಳಿ. ನಮಸ್ಕಾರ ಎಲ್ಲರಿಗೂ. ಸುಮಾರು ವರ್ಷಗಳ ಇತಿಹಾಸವಿರುವ ಶ್ರೀ ವಂದಲಿ ಮಾರುತೇಶ್ವರನ ಬಗ್ಗೆ ಹೇಳಬೇಕು ಅಂದ್ರೆ ದಿನಗಳೇ ಸಾಕಾಗಲ್ಲ. ಸೊ ನೀವು ಅಟ್ಟಿ ಪಕ್ಕದಲ್ಲಿರೋ ವಂದಲಿ ಅನ್ನೋ ಗ್ರಾಮ ಕೇಳೇ ಇರ್ತೀರಿ. ಆ ವಂದಲಿ ಗ್ರಾಮದಲ್ಲಿರೋ ಶ್ರೀ ವಂದಲಿ ಮಾರುತೇಶ್ವರನ ಬಗ್ಗೆ ಶ್ರೀ ವಂದಲಿ ಮಾರುತೇಶ್ವರ ಅನ್ನೋ ಸಿನಿಮಾ ಬಂದು ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಮೂಡಿಸಿತ್ತು ಎಲ್ಲರಲ್ಲಿ. ಈ ಒಂದು ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ. ಈ ಒಂದು ಪಾತ್ರ ಮಾಡೋಕೆ ನನಗೆ ಅವಕಾಶ ಕೊಟ್ಟಂತ ಡೈರೆಕ್ಟರ್ ಶ್ರೀಭೀಮ್ ಸಾರ್ಗೆ ಮತ್ತೆ ಅವ್ರ ಟೀಮ್ಗೆ ತುಂಬಾ ಧನ್ಯವಾದಗಳು. ಒಂದು ಹೊಲದಲ್ಲಿದೆ ಈ ಸೀನು. ನಾವು ಒಂದೊಂದು ಹೆಜ್ಜೆ ಹಾಕ್ಬೇಕಂದ್ರೂ ಮುಳ್ಳುಗಳಿದಾವೆ. ಆದ್ರೆ ಅಲ್ಲಿ ಡೈರೆಕ್ಟರ್ ಶ್ರೀಭೀಮ್ ಸಾರು, ಆರ್ಟ್ ಡೈರೆಕ್ಟರ್ ಪ್ರಭು ಅಣ್ಣ, ಮತ್ತೆ DOP ಕೃಷ್ಣ ಬೈ ಮತ್ತೆ ವಿಜಯ ಅಣ್ಣ ಅವರು ಆ ಮುಳ್ಳುಗಳಿರೋ ಹೊಲದಲ್ಲಿ ಓಡಾಡ್ತಾ ಇದಾರೆ ತುಂಬಾ ಸ್ಪೀಡ್ ಆಗಿ. ನೀವ್ ಈ ಕಡೆ ಬನ್ನಿ, ನೀವ್ ಈ ಕಡೆ ಬನ್ನಿ ಅಂತ. ನಾನ್ ಶಾಕ್ ಆಗ್ಬಿಟ್ಟೆ. ಗುರು, ನಾವು ಆ ಮುಳ್ಳುಗಳಿರೋ ಜಾಗದಲ್ಲಿ ಒಂದೊಂದು ಹೆಜ್ಜೆ ಇಡಕ್ ಕಷ್ಟ ಪಡ್ತಾ ಇದೀವಿ, ಆದ್ರೆ ನೀವು ಓಡಾಡ್ಕೊಂಡು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರ. ನಿಮ್ಮ ಸಿನಿಮಾ ಡೆಡಿಕೇಶನ್ಗೆ ನಿಜವಾಗ್ಲು ಹ್ಯಾಟ್ಸ್ ಆಫ್ ಟು ಯು. ನಮ್ಗೆ ಯಾವುದೇ ರೀತಿಯ ತೊಂದರೆಗಳನ್ನ ಬಾರದಂತೆ ನಮ್ಮ ಸಮಯಕ್ಕೆ ಸರಿಯಾಗಿ ಆ ಶೂಟಿಂಗ್ ಅನ್ನ ಮುಗಿಸಿ ನಮ್ಮನ್ನ ತಮ್ಮ ಜಾಗಕ್ಕೆ ಕಳಿಸ್ಬೇಕಾದಂತ ಸಂದರ್ಭದಲ್ಲಿ ಕೂಡ ನಮ್ಮನ್ನ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿ ಕಳಿಸಿದ್ರು. ಮುಂದಿನ ಅವರ ಏನು ನಡೆ ಇದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ಮಾಣ ಮಾಡಿ ಈ ಸಮಾಜಕ್ಕೆ ನೀಡಲಿ ಅನ್ನುವಂಥ ಭಾವನೆಯನ್ನ ನಾವು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸಿ ಮತ್ತು ಬಯಸ್ತಾ ಇದ್ದೇವೆ. ನಾನು ನಿಮ್ ಕೋಟೆರಾಜ ಮಾತಾಡ್ತಾ ಇದ್ದೀನಿ. ಒಂದು ಕತೆ ಬರ್ಕೊಂಡಾಗ ಟೀಮ್ ವರ್ಕ್ ಅಂಬೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಟೀಮ್ ವರ್ಕ್ ಇದ್ರ ಜೊತೆಗೆ ಚೆನ್ನಾಗಿ ನಿಂತಿತ್ತು. ನಾನು ನರಸಿಂಹ ಜೋಶಿ ಮಾತಾಡ್ತಾ ಇರೋದು. ಈ ಸಿನಿಮಾದಲ್ಲಿ ಆಸ್ ಎ ಲಿರಿಕ್ಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ ಮತ್ತು ಒಂದು ಸಣ್ಣ ಪಾತ್ರದಲ್ಲೂ ಕೂಡ ಮಾಡಿದ್ದೀನಿ. ಪ್ರತಿಯೊಂದು ಕೂಡ ನಮಗೆ ಒಳ್ಳೆ ಕಲಿಕೆ ಅಂತಿತ್ತು ಸಿನಿಮಾದಲ್ಲಿ. ವಂದಲಿ ಶ್ರೀ ಮಾರುತೇಶ್ವರ ಇನ್ನು ಯಾರು ನೋಡಿಲ್ವೋ ಸೊ ಆದಷ್ಟು ಬೇಗ ನೋಡಿ. ಅನ್ನದಾತ ಸುಖೀಭಾವ ಯೂಟ್ಯೂಬ್ ಚಾನಲ್ ಇದೆ, ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಈ ವಂದಲಿ ಮಾರುತೇಶ್ವರ ಮಹಿಮೆ ಎಂಬ ಚಿತ್ರದ ಶೂಟಿಂಗ್ ಪ್ಲಾನ್ ಮತ್ತು ಅದರ ಎಕ್ಸಿಕ್ಯೂಷನ್ ಹೇಗಿತ್ತು ಅಂತ ನಾವು ತಿಳ್ಕೊಬೋದಾ? ಬಿಫೋರ್ ಶೂಟ್ ನಾವು ಲೊಕೇಶನ್ ರೆಕ್ಕಿಗೆ ಹೋಗಿದ್ವಿ, ನಾನು, ಪ್ರೊಡ್ಯೂಸರು ಮತ್ತು ಅವ್ರ ಊರಿನವರು. ಹೋಗ್ಬಿಟ್ಟು ಫಸ್ಟ್ ನಾನು ನೋಡ್ಕೊಂಡು ಬಂದೆ. ಅದಾದಮೇಲೆ ನಾನು ಟೀಮ್ ಕರ್ಕೊಂಡು ಹೋದೆ. ವಿಜಯ್, ಪ್ರಭು, ಕೃಷ್ಣ, ನಾನು, ರಘೋತ್ತಮ್ ಎಲ್ಲರೂ ಹೋಗಿದ್ವಿ. ಹೋಗಿಬಿಟ್ಟು ನೋಡ್ಕೊಂಡು ಬಂದಮೇಲೆ ಮತ್ತೆ ತಿರ್ಗಾ ಸ್ಕ್ರಿಪ್ಟಲ್ಲಿ ಕೆಲವೊಂದು ಲೊಕೇಶನ್ ತಕ್ಕಂಥ ಡೈಲಾಗ್ಸು ಮತ್ತು ಇದನ್ನು ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ನಾವು ಸಪ್ರೇಟಾಗಿ ಸಿಕ್ಕು ನಾವೊಂದು 6 ಜನ ಕೂತ್ಕೊಂಡು ಮತ್ತೆ ಡಿಸ್ಕಸ್ ಮಾಡಿದ್ವಿ ಯಾವ ಥರ ಏನು ಮಾಡೋಣ ಅಂದರೆ DOP ಮತ್ತು ವಿಜಯ್ ಆಮೇಲೆ ಪ್ರಭು ಇದ್ದೇನಂತಂದರು, ಇಲ್ಲಣ್ಣ ನಾವೊಬ್ಬರೇ ಸಪ್ರೇಟಾಗಿ ಹೋಗೋಣ, ಹೋಗಿಬಿಟ್ಟು ಫಸ್ಟ್ ಶೂಟ್ ಮಾಡ್ಕೊಂಡು ಬರೋಣ, ಡೆಮೋ ಶೂಟು, ಅದು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಯಾವ ಥರ ಫ್ರೇಮ್ಸು ಏನು ಅಂತೇಳಿ. ಒಳ್ಳೆ ಐಡಿಯಾ ಇತ್ತು. ಸೊ ನಾವು ಫಾಲೋ ಆದೆ. ಸರಿ ಅಂತಂದ್ಬಿಟ್ಟು ನಾವು 4 ಜನ ಮತ್ತೆ ಹೋಗಿಬಿಟ್ಟು ಯಾವ್ಯಾವ ಲೊಕೇಶನಲ್ಲಿ ಶೂಟ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಕ್ಯಾಮ್ರಾ ತೊಗೊಂಡು ಹೋಗಿ ಅಲ್ಲೆಲ್ಲ ಶೂಟ್ ಮಾಡಿಕೊಂಡು ಕೆಲವೊಂದು ಡೈಲಾಗ್ಸ್ ಎಲ್ಲ ಹೇಳೋದಿತ್ತು ಅದೆಲ್ಲ ತಗೊಂಡು ಬಂದಮೇಲೆ ನಮಗೊಂದು ಕಂಪ್ಲೀಟ್ ಒಂದು ಫ್ಲಡ್ಜ್ ಐಡಿಯಾ ಬಂತು. ಸೊ ನಾಳೆ ಆರ್ಟಿಸ್ಟ್ ಏನೇ ಮಿಸ್ಟೇಕ್ ಮಾಡಿದ್ರು ನಾವು ಟೆಕ್ನಿಕಲಾಗಿ ಫ್ಲಡ್ಜಾಗಿ ಏನು ವರ್ಕ್ ಮಾಡಬೇಕು ಅಂತ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ವಿ. ಯಾಕಂದರೆ ಆರ್ಟಿಸ್ಟ್ಗಳು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡೋದ್ರಿಂದ ಕೆಲವೊಂದು ತಪ್ಪುಗಳು ಮಾಡ್ತಿರ್ತಾರೆ. ಆಮೇಲೆ ಅವ್ರಿಗೆ ಆ ಪೇಷನ್ಸ್ ಲೆವೆಲು ಇದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಮಾಡಬೇಕಂದ್ರೆ ತುಂಬ ಡೆಡಿಕೇಶನ್ ಮಾಡಬೇಕಾಗುತ್ತಲ್ಲ. ಸೊ ಆ ಒಂದು ಇದಕ್ಕೆ ನಾವು ಫಸ್ಟ್ ಅಡ್ಜಸ್ಟ್ ಆಗಬೇಕು ಇವ್ರಿಗೆ ಅನ್ನೋ ಥರ ನಾವು ಟೆಕ್ನಿಕಲಾಗಿ ಹೋಗ್ಬಿಟ್ಟು ನಾವೆಲ್ಲ ಮಾಡ್ಕೊಂಡು ಬಂದ್ವಿ. ಇದಾದಮೇಲೆ ಈ ಸಿನಿಮಾದಲ್ಲಿ ಒಂದು ಮೇಜರ್ ಸೀನ್ಸ್ ಬರುತ್ತೆ ಕೆಲವೊಂದು. ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟಾರ್ಟಿಂಗ್ ಸೀನಲ್ಲಿ ನೈಟ್ ಶಿಲ್ಔಟ್ ಶಾಟು ಅವೆಲ್ಲ ಇದೆ. ಅವೆಲ್ಲ ನೈಟ್ ಎಫೆಕ್ಟ್ ಹಾಕಿ ನೈಟ್ ಶೂಟ್ ಮಾಡಿಕೊಂಡು ಬೆಳಗಿನ ಜಾವ 5 ಗಂಟೆವರೆಗೆ ಶೂಟ್ ಮಾಡ್ಕೊಂಡು ಬಂದ್ವಿ. ಅದೆಲ್ಲ ಲೈಟಿಂಗ್ ಎಫೆಕ್ಟ್ಸ್ ಇಟ್ಟು. ಅದಾದಮೇಲೆ ಮತ್ತೆ ಫೈರ್ ಶಾಟ್ ಬರುತ್ತೆ. ಫೈರ್ ಶಾಟಲ್ಲಿ ಫಸ್ಟ್ ನಮಗೆ ಸ್ಕೆಚ್ ಹಾಕಿ ಕೊಟ್ಟಿರೋರು ಅಮರ್ ಸರ್ ಅಂತೇಳಿ. ಅವರು ನಮಗೆ ಸ್ಕೆಚ್ ಹಾಕಿ ಕೊಟ್ಟರು. ನಾವು ಡ್ರೋನ್ ಮೇಲೆ ಏರಿಸಿ ಆಮೇಲೆ ಸ್ಕೆಚ್ ಹಾಕಿದ್ವಿ. ಸ್ಕೆಚ್ ಹಾಕಿದ್ಮೇಲೆ ನೀವು ನಮ್ಮಲ್ಲ ನಮ್ಮ DOP ಕ್ಯಾಮ್ರಾಮ್ಯಾನು ಮತ್ತು ವಿಜಯ್, ನಾನು, ಪ್ರಭು 4 ಜನನೇ ಇದ್ದೀವಿ. 4 ಜನನೇ ಎಷ್ಟು ಸ್ಟ್ರಗಲ್ ಅಂತಂದರೆ 4 ಬಂಬುಗಳು ತಂದು ಅಲ್ಲೆಲ್ಲ ಹಾಕಿ ಲೈಟ್ಸ್ ಎಲ್ಲೋ ಇದು ಮಾಡ್ಕೊಂಡು ಬಂದು ತುಂಬ ನಾವೇ ಲೈಟ್ಸ್ ಎಲ್ಲ ನಾವೇ ಅರೇಂಜ್ಮೆಂಟ್ ಮಾಡಿದ್ದು. ಆಮೇಲೆ ಆ ಒಂದು ಮಾರ್ಕಲ್ಲಿ
ಒಂದು ಏನೋ ಹಗ್ಗ ಹಾಕಿ ಅದಕ್ಕೆ ಪೆಟ್ರೋಲ್ ಹಾಕಿ ನಾವು ಶೂಟ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ನಮಗೆ ಮತ್ತೆ ಎಕ್ಸ್ಟ್ರಾ ಒಂದಿಬ್ಬರು ಜಾಯ್ನ್ ಆದರು, ಕೋಟೆರಾಜು ಮತ್ತು ರಾಯಚೂರು ವೆಂಕಿ ಅಂತೇಳಿ. ಸೊ ಅವರೆಲ್ಲ ಜಾಯ್ನ್ ಆಗಿ ತುಂಬ ಸಪೋರ್ಟಿವ್ ಆಗಿ ಇದ್ದು ನಾವೇನು ಅಂದ್ಕೊಂಡಿದ್ವಿ ಅದೆಲ್ಲ ಎಕ್ಸಿಕ್ಯೂಟ್ ಮಾಡೋಕ್ಕಾಯಿತು. ಆಮೇಲೆ ಫೈರ್ ಶಾಟ್ ಆಗಬೇಕಾದ್ರೆ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಪ್ರಭು, ವಿಜಯ್, ಕೃಷ್ಣ ಮತ್ತು ನಮ್ಮ ಅಮರ್ ಸರ್. ಅವರೇ ನಮಗೆ ಜಾಸ್ತಿ ನನಗೆ ಏನೋ ಇದು ಮಾಡಿರೋದು. ಆಮೇಲೆ ಕೋಟೆರಾಜ್ ಅಂತೇಳಿ ಅವರು ತುಂಬ ಏನೋ ಹೆಲ್ಪ್ ಮಾಡಿದರು ನಮಗೆ ಆ ಟೈಮಲ್ಲಿ. ಫೈರ್ ಶಾಟ್ ಮಾಡಬೇಕಾದ್ರೆ ನಮಗೆ ಕೈಯೆಲ್ಲ ಸುಡ್ತು. ಪ್ರಭುಂದಂದ್ರೆ ಇಲ್ಲ ಎಲ್ಲ ಇದಾಗಿಬಿಟ್ಟಿತ್ತು. ಆಮೇಲೆ ಅದೇನೋ ಇದು ಹೊಡೆಯೋಕೆ ಹೋದ, ಅಲ್ಲಿ ಒಂದು ಪೆಟ್ಟಾಯಿತು. ಸೊ ಇವೆಲ್ಲ ಏನಂತಂದರೆ ಯಾರು ನಾವು ಯಾವುದೋ ಅಡೆತಡೆಗಳು ಬಂದಿಲ್ಲ ಈ ಮೂವಿ ಮಾಡಬೇಕಾದ್ರೆ. ನಮಗೆ ಸ್ಪೆಷಲಿ ನೀವು ನಂಬಲ್ಲ, ಈ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಕ್ಲೈಮೇಟ್ ಎಷ್ಟು ಸಪೋರ್ಟ್ ಮಾಡಿದೆ ಅಂದರೆ, ಅರೆ ಈಗ ಸ್ವಲ್ಪ ಕ್ಲೌಡಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತಂದರೆ ನೆಕ್ಸ್ಟ್ ಮಿನಿಟೇ ಕ್ಲೌಡಿ ಆಗೋದು. ಸ್ವಲ್ಪ ರೈನ್ ಬರಬೇಕಿತ್ತಂದರೆ ನಿಜ ನಂಬಲ್ಲ. ಅಂದರೆ ನಾನು ಹೇಳಿದ್ರು ನಿಮಗೆ ಮೇ ಬಿ ಅದು ನಂಬಿಕೆ ಬರಲ್ವೇನೋ, ಬಟ್ ನಿಜ ಹೇಳ್ತೀನಿ, ನಮಗೆ ಈ ಮೂವಿ ಮಾಡಬೇಕಾದ್ರೆ ಯಾವುದೇ ಅಡೆತಡೆಗಳು ಬಂದಿಲ್ಲ. ಆಮೇಲೆ ಯಾವುದೇ ಥರ ನಮಗೆ ಕ್ಲೈಮೇಟ್ನು ತುಂಬ ಸಪೋರ್ಟಿವ್ ಆಗಿ ನಮಗೆ ಇದು ಮಾಡಿತ್ತು. ಕೆಲವೊಂದು ಸೀನ್ಸಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಮಳೆ ಬರೋದು, ಮತ್ತು ಒಂದು 5 ಮಿನಿಟ್ಸ್ ನಾವೆಲ್ಲರನ್ನೂ ಸೈಡಿಗೆ ಇದು ಮಾಡಿಬಿಟ್ಮೇಲೆ ಮತ್ತೆ ಮಳೆ ಕಡಿಮೆ ಆಗೋದು. ಸೊ ಆ ಥರ ಮಾಡ್ಕೊಂಡು ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ರೆಸ್ಟ್ಲೆಸ್ ಆಗಿ ಮಾಡಿದ್ವಿ. ನಾವು ಒಂದು 8 ಡೇಸ್ ಶೆಡ್ಯೂಲ್ಡ್ ಅಂತ ಅಂದ್ಕೊಂಡಿದ್ವಿ. ಅದು ಒನ್ ಡೇ ಎಕ್ಸ್ಟ್ರಾ ಆಯಿತು ಅಷ್ಟೇ. 1 ಡೇ 2 ಡೇ ಆ ಥರ ಎಕ್ಸ್ಟ್ರಾ ಆಯಿತು. ಬಟ್ ನಾವು ಆಲ್ಮೋಸ್ಟಲ್ಲಿ ನಾವು ಯಾವ ಥರ ಅಂದ್ಕೊಂಡಿದ್ವಿ ಕಂಪ್ಲೀಟ್ ಪ್ರೀ ಪ್ಲ್ಯಾಂಡಾಗಿ ನಾವು ಇಳಿದಿರೋದು. ಕೆಲವೊಬ್ಬರು ಅಂದರು ನನಗೆ, ಏನೋ ನಿನಗೆ ಪ್ಲ್ಯಾನಿಂಗ್ ಇಲ್ಲ, ನಿನ್ಗೆ ಇದಿಲ್ಲ, ನೀನು ಏನು ಅಪ್ಡೇಟ್ ಮಾಡಲ್ಲ ಅದು ಇದು ಅಂತ ಅಂತಿದ್ರು. ಬಟ್ ಅವರೆಲ್ಲರಿಗೂ ಹೇಳೋದಕ್ಕೆ ಒಂದೇ ಇಷ್ಟಪಡ್ತೀನಿ, 3 ಲಕ್ಷ ಹಾಕಿ ಈ ಥರ ಒಂದು ಪ್ರಾಜೆಕ್ಟು ಯಾರಾದರೂ ಮಾಡೋ ಥರ ಇದ್ದರೆ, ಅಂದರೆ ಫ್ಯೂಚರಲ್ಲಿ ನೀವು ಮಾಡ್ಬೋದು. ಬಟ್ ಔಟ್ಪುಟ್ನು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ನೇಚರ್ನು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಪ್ಲ್ಯಾನಿಂಗ್ ಇರಲಾರ್ದೆ ಏನು ಮಾಡೋಕ್ಕಾಗಲ್ಲ. ಸೊ ಆ ಮಾತು ಆ ಥರ ಎಲ್ಲ ಬೇಡ. ಸೊ ಎವ್ರಿಥಿಂಗ್ ಈಸ್ ವೆರಿ ಪ್ಲ್ಯಾಂಡ್. ನಾವು ಫ್ಲೆಡ್ಜಾಗಿ 5 ಗಂಟೆಗೆ ಎದ್ದೇಳಬೇಕಂದ್ರೆ 5 ಗಂಟೆಗೆ ಎದ್ದೇಳಬೇಕು. 5 ಗಂಟೆಗೆ ಶೂಟಿಂಗ್, 6 ಗಂಟೆಗೆ ಎಲ್ಲ ಸೆಟಪ್ ರೆಡಿ ಆಗಿ 7 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್. ಆ ಥರ ಮಾಡಿದ್ದೀವಿ ನಾವು. ಆಮೇಲೆ ನಮಗೆ ತುಂಬ ಊರಿನವ್ರು ತುಂಬ ಸಪೋರ್ಟ್ ಮಾಡಿದರು ನಮಗೆ. ಅಂದರೆ ಈ ಎತ್ತಿನ ಬಂಡಿ ನಮಗೆ ಈಗ ಕಾರ್ ಅಂದರೆ ನಾವು ಕಾರನ್ನ ಈ ಥರ ರೊಟೇಷನ್ ಮಾಡ್ಕೊಂಡು ಬರ್ಬೋದು ಯಾವುದೋ ಒಂದು ರೋಡಲ್ಲಿ ಅಲ್ಲಿ ಇಲ್ಲಿ ಹೋಗಿ. ಬಟ್ ಎತ್ತಿನ ಬಂಡಿ ಅಂತಂದಾಗ ಎತ್ತಿನ ಬಿಚ್ಚಿ ಮತ್ತೆ ಆ ರೊಟೇಷನ್ ಮಾಡಿಕೊಂಡು ಮತ್ತೆ ಅವ್ರನ್ನ ಕಟ್ಟಿ ಮತ್ತೆ ಅಲ್ಲಿಂದ ಇದು ಬರೋ ಥರ ಮಾಡೋದು ತುಂಬ ಡಿಫಿಕಲ್ಟ್ ಟಾಸ್ಕ್ ಅದು ನಮಗೆ. ಏನೋ ಈ ಥರ ಹೈವೇ ರೋಡಲ್ಲಿ ಕಾರ್ ಓಡಿಸೋದು ಈಸಿ, ಬಟ್ ಎತ್ತಿನ ಬಂಡ ಮೇಲೆ ತುಂಬ ಕಷ್ಟ ಅಂದರೆ ಕಷ್ಟ. ಅದು ಫಸ್ಟ್ ಆಫ್ ಆಲ್ ಅದ್ರ ಮೇಲೆ ಆರ್ಟಿಸ್ಟ್ಗಳು ಕೂಡೋಕ್ಕೆ ಬರ್ತಿರಲಿಲ್ಲ ಕೆಲವೊಬ್ಬರಿಗೆ. ಬಟ್ ಅವ್ರನ್ನೂ ಆ ಥರ ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ತುಂಬ ಇದು ಮಾಡಿಕೊಂಡು ಕಷ್ಟಪಟ್ಟು ಮಾಡಿದ್ದೀವಿ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಒಂದು VFX ಶಾಟ್ ಬರುತ್ತೆ. ಅದಕ್ಕೆ VFX ಆಗಿ ನಮ್ಮ ಸಾಯಿ ಅಂತೇಳಿ, ಸಾಯಿ ಚರಣ್ ಅಂತ ಅವರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ತುಂಬ ಕಷ್ಟಪಟ್ಟು ತುಂಬ ಫ್ಲೆಡ್ಜಾಗಿ ವರ್ಕ್ ಮಾಡಿದ್ದೀವಿ ನಾವು. ಆ ಥರ ಇತ್ತು ನಮಗೆ. ಅಂದರೆ ಒನ್ ಟೈಮ್ ನಮಗೆ ಊಟ ನಿದ್ದೆ ಇಲ್ಲಾಂದ್ರೂ ಪರವಾಗಿಲ್ಲ, ಬಿಕಾಸ್ 8 ಡೇಸ್ ಆದಮೇಲೆ ನಾವು ಏನಾದರೂ ಮಾಡ್ಕೋಬೋದು. ಬಟ್ ಆ 8 ಡೇಸ್ ಇನ್ನೂ ಕಂಪ್ಲೀಟ್ ಟಾಸ್ಕ್. ಈ ಟೈಮಿಗೆ ಈ ಡೇಟ್ಗೆ ಈ ಒಂದು ಲೊಕೇಶನಲ್ಲಿ ಶೂಟ್ ಆಗಬೇಕಂದ್ರೆ ಅಷ್ಟೇ ಎನಿ ಕಂಡೀಷನ್ ಆಗಬೇಕು. ಆ ಥರನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಅದೇ ಥರನೇ ಆಯಿತು. ಸ್ವಲ್ಪ ಅಷ್ಟೇ ರೆಸ್ಟ್ಲೆಸ್ ಇತ್ತು, ಬಿಟ್ಟರೆ ಎವ್ರಿಥಿಂಗ್ ಈಸ್ ಫೈನ್. ಚೆನ್ನಾಗಿ ಮಾಡಿದ್ವಿ. ಆ ಥರ ಆಯ್ತು ಸರ್. ಶ್ರೀ ಭೀಮ್ ಅವರು ಇನ್ನು ಮುಂದಕ್ಕೆ ನಿಮ್ಮ ಡೈರೆಕ್ಷನ್ ಯಾವ ಕಡೆಗೆ ಅಂತ? ಸರ್ ನಂದು ಡೈರೆಕ್ಷನ್ ಬಂದುಬಿಟ್ಟು ಒಂದು ಕಮರ್ಷಿಯಲ್ ಕಂಟೆಂಟ್ ಮಾಡಿದ್ದೀನಿ ಸರ್. ಇನ್ನೊಂದು 2 ಇದೂ ಇದೆ ಸೆಟಲ್ಡ್ ಮೇಕಿಂಗಲ್ಲಿ. ನೋಡ್ಬೇಕು ಸರ್ ಅದು ಯಾವ ಥರ ಆಗುತ್ತೆ. ಒಬ್ಬರು ಹೀರೋಗೆ ಅಪ್ರೋಚ್ ಆಗ್ತಿದ್ವಿ. ಓಕೆ, ಅವರು ಏನಾದರೂ ಓಕೆ ಅಂದರೆ ಮುಂದೆ ನೋಡ್ಬೇಕು ಸರ್ ಏನಾಗುತ್ತೆ. ಬಟ್ ಕಂಪ್ಲೀಟ್ ಫ್ಲೆಡ್ಜ್ ಸ್ಕ್ರಿಪ್ಟ್ ಇದೆ ಸರ್ ನಮ್ಮ ಹತ್ರ. ಫುಲ್ ಫ್ಲೆಜ್ ಸಿನಿಮಾ ಮಾಡಬೇಕು ಅಂತ ಅಂದರೆ ಈಗ ಮಾಡಿದ ಸಿನಿಮಾ 54 ಮಿನಿಟ್ಸ್ದು ಅದನ್ನ ಶಾರ್ಟ್ ಫಿಲಮ್ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ನೀವು ಸರ್ ಅದು ಫುಲ್ ಫ್ಲೆಜ್ಡ್ ಒಂದು ಸಿನಿಮಾ ಕಡೆಗೆ ಗಮನ ಕೊಡ್ತಾ ಇದ್ದೀರಾ. ಬಟ್ ನಿಮ್ಮದು ಕಾನ್ವರ್ಸೇಷನ್ ಆದಾಗ ಸ್ಪೆಷಲೈಸ್ಡ್ ಆಗೇನೋ ಓದೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನು ಒಂದು 2-3 ತಿಂಗಳು ಅಂತ ಹೇಳಿದ್ರಿ. ಹೌದೌದು ಸರ್. ಅದು ಅಂದರೆ ನಾನು ಈಗ ನೆಕ್ಸ್ಟು ಎಡಿಟಿಂಗು DI ಮತ್ತು ಕ್ಯಾಮ್ರಾ ವರ್ಕ್ದು ಕೋಚಿಂಗ್ ಹೋಗ್ತೀನಿ VFXದು. ಅದು ಯಾಕೆ ಹೋಗ್ತಿದ್ದೀನಿ ಅಂತಂದರೆ ನಮಗೆ ಕೆಲವೊಂದು ಕಡೆ ಎಲ್ಲೋ ಕಡೆ ಏನಾದರೂ ಈ ಥರ VFXinದು ಅಥವಾ ಏನೋ ಒಂದು ಪೋಸ್ಟರ್ದು ಮಾಡಿಸ್ಬೇಕಾದ್ರೆ ಇದು ಬರಲ್ಲ ಅನ್ನೋ ಥರ ಕೆಲವೊಂದು ಹೇಳ್ತಿರ್ತಾರೆ. ಸೊ ನಮಗೆ ನಾಲೆಜ್ ಇದ್ದಾಗ ಅದು ಅವ್ರು ಹೇಳೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅಥವಾ ಅವ್ರು ಏನಾದರೂ ಆ ಥರ ಹೇಳಿದ್ರು ಇಲ್ಲ ಈ ಟೂಲ್ಸಲ್ಲಿ ಹೋದರೆ ಈ ಥರ ಒಂದು ಇದು ಬರುತ್ತೆ ಅಂತ ನಾವು ನಾಲೆಜಬಲ್ ಆಗಿ ಮಾತಾಡ್ಬೋದು ಸರ್. ಇವತ್ತಿನ ದಿನ ಹುಡುಗರು ಒಂದು ಸಿನಿಮಾ ಮಾಡ್ದಲೆ ಒಂದೇ ಒಂದು ದಿನ ಆ್ಯಕ್ಷನ್ ಕಟ್ ಹೇಳಿದ್ರೆ
ತಾನು ಡೈರೆಕ್ಟರ್ ಆಗಿಬಿಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋ ಅಂಥ ಟೈಮಲ್ಲೂ ಒಂದು ಬುದ್ಧಿ ಮಾತು ಹೇಳಿದರೆ ಏನು ಅಂದರೆ ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್ ಅಂತ ಹೇಳಿ ನಾನು ಇಷ್ಟೆಲ್ಲ ಶಾರ್ಟ್ ಫಿಲ್ಮ್ಸಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿರ್ಬೋದು, ಅಥವಾ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿರ್ಬೋದು, ಜೊತೆಗೆ ಒಂದಲ್ಲಿ ಮಾರುತೇಶ್ವರ ಮಹಿಮೆ ಅಂತ ಫುಲ್ ಫ್ಲೆಜ್ಡ್ ಒಂದು ಶಾರ್ಟ್ ಫಿಲಮ್ ವಿಚ್ ಇಸ್ 54 minutes ಲೆಂತ್ ಇರೋವಂಥ ಒಂದು ಶಾರ್ಟ್ ಫಿಲಮ್ ಮಾಡಿನೂ ನಾನು ಇನ್ನೂ ಕಲಿಯೋಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ನನಗೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ದೀರಾ. ಸೊ ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್ ಅನ್ನೋದು ಇದ್ರ ಬಗ್ಗೆ ಹೇಳಿದ್ದೀರಾ. ಇದು ಹೊಸದಾಗಿ ಸಿನಿಮಾ ರಂಗದಲ್ಲಿ ಬರೋರು ಮತ್ತು ಯಾರು ಒಂದು ಸತಿ ಆ್ಯಕ್ಷನ್ ಕಟ್ ಹೇಳಿದ ತಕ್ಷಣ ನಾನು ತುಂಬ ದೊಡ್ಡ ಡೈರೆಕ್ಟರ್ ಆಗ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿರ್ತಾರೋ ಅವರೆಲ್ಲ ತಿಳ್ಕೊಳ್ಳಿ, ತುಂಬ ಒಳ್ಳೆಯ ಮಾತನ್ನ ಹೇಳಿದ್ದೀರಾ. ಈಗ ಫುಲ್ ಫ್ಲೆಜ್ಡ್ ಸಿನಿಮಾ ಅಂದರೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮಗೆ ಎಕ್ಸ್ಪೀರಿಯನ್ಸ್ಡ್ ಇಂಥದ್ದೇ ಪ್ರೊಡ್ಯೂಸರ್ ಬೇಕು ಅಂತ ಇದ್ದಾರಾ, ಅಥವಾ ಯಾರಾದರೂ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇರೋರಾದ್ರೂ ಪರವಾಗಿಲ್ವಾ? ಸರ್ ದುಡ್ಡಿರೋರು ಪ್ರೊಡ್ಯೂಸ್ ಮಾಡೋದು ಬೇಡ ಸರ್, ನನಗೆ ಸಿನಿಮಾ ಮೇಲೆ ಪ್ಯಾಷನ್ ಇರೋರು ಬೇಕು ಸರ್. ಅಂದರೆ ಈ ಮಾತುಗೋಸ್ಕರನೇ, ಕ್ಲಾರಿಟಿಗೋಸ್ಕರನೇ ಕೇಳಿದೆ ಆ ಕ್ವಶನ್ ಸರ್. ಯಾಕಂದರೆ ನಾವು ದುಡ್ಡು ಮಾಡ್ಕೋಬೇಕು ಅಥವಾ ದುಡ್ಡು ಏನೋ ದುಡ್ಡಿದೆ ನಾನು ಏನೋ ಮಾಡಬೇಕು ಅಥವಾ ಬೇರೆ ಇಂಟೆನ್ಸ್ ಇರುತ್ತೆ ಸರ್ ಕೆಲವೊಬ್ಬರಿಗೆ, ಆ ಥರ ಬೇಡ. ನನಗೆ ರೆಮ್ಯುನೇಷನ್ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಈ ಥರ ಕ್ಯಾಮ್ರಾ ಬೇಕು, ಈ ಥರ ಒಂದು ಇದು ಅಂದರೆ ಸಿನಿಮಾ ನಾಲೆಡ್ಜ್ ಇರೋವಂಥ ಪ್ರೊಡ್ಯೂಸರ್ ಬೇಕು. ಆರ್ಟಿಸ್ಟ್ಗಳು ನನಗೆ ಈ ಥರ ಬೇಕು ಅಂತಂದರೆ ಅವ್ರು ಪ್ರೊವೈಡ್ ಮಾಡಿದ್ರೆ ಸಾಕು ಸರ್. ಆ ಥರ ಅಂದರೆ ಸಿನಿಮಾ ನಾಲೆಡ್ಜ್ ಇರಬೇಕು, ಮತ್ತು ಸಿನಿಮಾದು ಲ್ಯಾಂಗ್ವೇಜ್ ಅರ್ಥ ಆಗಬೇಕು. ಲ್ಯಾಂಗ್ವೇಜ್ ಅರ್ಥ. ಸೊ ಸಿನಿಮಾ ಲ್ಯಾಂಗ್ವೇಜ್ ಅರ್ಥ ಆಗದಲ್ಲೇ ಬರೀ ದುಡ್ಡು ಇಟ್ಕೊಂಡಿದ್ರೆ ಅವ್ರು ದುಡ್ಡು ಕೊಡ್ತಾ ಇರ್ತಾರೆ, ಒಂದು ಸರ್ಟನ್ ಟೈಮ್ ತನಕ ಕೊಡ್ತಾರೆ, ಅದಾದ್ಮೇಲಿಂದ ಅದು ಶುರು ಆಗುತ್ತೆ. ಏನಿದು ಫ್ಲೋ ಆಗ್ತಾ ಇದೆ, ಅಮೌಂಟ್ ಫ್ಲೋ ಆಗ್ತಾ ಇದೆ, ಇದು ವಾಪಸ್ ಹೆಂಗೆ ಬರುತ್ತೆ. ಸೊ ನೀವು ಹೇಳೋದು ಸಿನಿಮಾದಲ್ಲಿ ನಾಲೆಡ್ಜ್ ಇರೋ ಅಂಥ ಪ್ರೊಡ್ಯೂಸರ್ ಇದ್ದರೆ ಒಳ್ಳೆಯದು. ಈ ಮೂಲಕ ಈ ಒಂದು ಇಂಟರ್ವ್ಯೂನ ನೋಡ್ತಾ ಇರೋ ಯಾವುದೇ ಪ್ರೊಡ್ಯೂಸರ್ ಆಗಿರ್ಬೋದು, ಸಿನಿಮಾ ನಾಲೆಡ್ಜ್ ಇರೋ ಪ್ರೊಡ್ಯೂಸರು, ನಮ್ಮ ಚಾನಲಲ್ಲಿ ಒಂದಲ್ಲಿ ಮಾತೇಶ್ವರ ಅನ್ನೋದು ಒಂದು ಸಿನಿಮಾ ಏನು ಅಪ್ಲೋಡ್ ಆಗಿದೆ, ಆ ಸಿನಿಮಾಲ್ಲಿ ನೀವು ಮಾಡಿರುವಂಥ ಕ್ವಾಲಿಟಿ ಆಫ್ ವರ್ಕು ನೋಡ್ಬೋದು. ನೋಡಿ ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ಏನಿದೆಯೋ ಅದ್ರ ಪ್ರಕಾರ, ಅಂದರೆ ಲಾಫುಲಿ ವಾಟ್ ಎವರ್ ದ ಅಗ್ರಿಮೆಂಟ್ಸ್ ಹ್ಯಾವ್ ಟು ಬಿ ಡನ್, ಅದು ಮಾಡಿಕೊಂಡು ಆ ಚಿತ್ರಕ್ಕೆ ಯಾವುದು ಹೊಸ ಚಿತ್ರ ಮಾಡ್ತಾ ಇದ್ರು ಅದಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು, ಚಿತ್ರರಂಗನೇ ನೆಲ ಕಚ್ಚೋಗಿದೆ ಅನ್ನೋ ಸಮಯ ಇವಾಗ. ಆದರೂ ನಾನು ಚಿತ್ರ ಮಾಡಿ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಎಲ್ಲಿಂದ ಬಂತು ಅಂತ? ಸರ್ ಅದು ಎಲ್ಲಿಂದ ಬಂತು ಅಂದರೆ, ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಸರ್, ಯಾವುದೋ ಒಂದು ಸಿನಿಮಾ ನೋಡಿಬಿಟ್ಟು ಜಡ್ಜ್ ಮಾಡೋದು ಅಥವಾ ಇದು ಮಾಡೋದು, ಅಥವಾ ಕೆಲವೊಬ್ಬರು ಯಾವುದೋ ಸಿನಿಮಾಗೆ ಬಂಡವಾಳ ಹಾಕಿರ್ತಾರೆ ಅಥವಾ ಆ ಡೈರೆಕ್ಟರ್ ಸರಿಯಾಗಿ ವರ್ಕ್ ಮಾಡಿರಲ್ಲ, ಅದು ಕಂಪ್ಲೀಟಾಗಿ ಸಿನಿಮಾ ಮೇಲೇ ಪ್ರಭಾವ ಬೀರುತ್ತೆ ಸರ್. ಅಂದರೆ ಈಗ ಸಾರಿ ಫಾರ್ ಸೇ ದಿಸ್, ಒಂದು ಹೆಣ್ಣು ಮದುವೆ ಆಗಿ ಒಂದು ಮಗು ಮಾಡ್ಕೊತಾರೆ, ಗಂಡ ಸೊ ನಾವು ಒಬ್ಬರು ಮಾಡಿರೋ ಕೆಲಸ ಸಿನಿಮಾ ಮೇಲೆ ಎಲ್ಲನೂ ಇಂಪ್ಯಾಕ್ಟ್ ಆಗುತ್ತೆ ಸರ್. ಸೊ ನಾವೇನು ಮಾಡಬೇಕು ಅಂದರೆ ಫಸ್ಟು ಸಿನಿಮಾಗೆ ಒಂದು ನಂಬಿಕೆ ಇಟ್ಕೊಂಡು ಅದರಲ್ಲಿ ನಾವೇನು ದುಡ್ಡು ಮಾಡಬೇಕು, ಕ್ವಾಲಿಟಿ ಯಾವ ಥರ ಮಾಡಬೇಕು, ಯಾವ ಥರ ಅದ್ರ ಬಗ್ಗೆ ಡಿಸ್ಕಸ್ ಇರಬೇಕು, ಬಿಟ್ಟರೆ ಬೇರೆ ಯಾವುದು ನೆಗೆಟಿವ್ ಥಾಟ್ಸಲ್ಲಿ ಸಿನಿಮಾಗೆ ಮಾಡೋದು ಬೇಡ ಅಥವಾ ಇರೋದು ಬೇಡ. ಒಬ್ಬ ಅನುಭವಿ ಪ್ರೊಡ್ಯೂಸರೇ ಬರ್ತಾರೆ, ಬಂದ್ರೂ ನೀವು ಸ್ಟಾರ್ ಕಾಸ್ಟು ಅದು ಇದು ಎಲ್ಲ ಹಾಕ್ಕೊಂಡಾದ್ಮೇಲೆ ನಿಮ್ಮ ಬಜೆಟ್ ಯಾವ ರೇಂಜ್ಗೆ ಹೋಗ್ಬೋದು ಅಂತ. ಯಾಕೆಂದರೆ ಇವತ್ತಿನ ದಿನ ರಿಕವರಿ ಪಾಯಿಂಟ್ ಅನ್ನೋದು ತುಂಬ ಕಮ್ಮಿ ಆಗಿರೋದ್ರಿಂದ ವಾಟ್ ವುಡ್ ಬಿ ಯುವರ್ ಬಜೆಟ್ ಫಾರ್ ಯುವರ್ ನೆಕ್ಸ್ಟ್ ಕಮರ್ಷಿಯಲ್ ಪ್ರಾಜೆಕ್ಟ್? ಕಮರ್ಷಿಯಲ್ ಪ್ರಾಜೆಕ್ಟ್ ಅಂದರೆ ಒಂದು 2 crores ಆಗ್ಬೋದು. 2 crores ತನಕ ಆಗ್ಬೋದು, ವಿಚ್ ಮೂವಿಗೊಂದು ಸರ್, ಅಲ್ಲ, ವಿಚ್ ಈಸ್ ಔಟ್ ಆ್ಯಂಡ್ ಔಟ್ ಫಾರ್ ದ ಕಮರ್ಷಿಯಲ್ ಪ್ರಾಜೆಕ್ಟ್, ಕಂಪ್ಲೀಟ್ ಕಮರ್ಷಿಯಲ್ ಪ್ರಾಜೆಕ್ಟ್ ಅಂತ. ಸೊ ಇದರಲ್ಲಿ ಸ್ಟಾರ್ ಕಾಸ್ಟು ಚೆನ್ನಾಗಿರುತ್ತೆ, ಇದರಲ್ಲಿ ಮೇಕಿಂಗು ಚೆನ್ನಾಗಿರುತ್ತೆ, ಟೆಕ್ನಿಕಲಿನೂ ಚೆನ್ನಾಗಿರುತ್ತೆ, ಕಂಟೆಂಟು ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಸೊ ಪಾಸಿಬಿಲಿಟಿ ಆಫ್ ಮೇಕಿಂಗ್ ಎ ಮೂವಿ ವಿತಿನ್ 2 crores ಇದೆ ಅಂತಾನೆ ನಂಬ್ತಾ ಇಲ್ಲ ಎಷ್ಟೋ ಜನ. ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇದೆ ಸರ್, ಯಾಕಿಲ್ಲ ಸರ್. ಲೂಸೇ ಮಾಡಿದ್ದಾರೆ ಸರ್, 50 lakhs ಮಾಡಿದ್ದಾರೆ ಸರ್. ಇವಾಗಲೂ ಇದೆ ಸರ್, ಇವಾಗಲೂ ನಾವು 30 lakhs ಮಾಡ್ಬೋದು, 50 lakhs ಮಾಡ್ಬೋದು. ಮಾಡೋಷ್ಟು ಕೆಪಾಸಿಟಿ ನಮಗಿರ್ಬೇಕು ಸರ್. ಅಂದರೆ ಎಲ್ಲರೂ ಈ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಮೂವಿ ಅಂತಂದರೆ ಈ ಥರ ಆ ಥರ ಮಾಡಬೇಕು, ಈ ಥರ ಮಾಡಬೇಕು. ಮಲಯಾಳಮ್ಗೆ ಮಾಡ್ತಿದ್ದಾರಲ್ಲ ಸರ್, ಅಂದರೆ ರೆಗ್ಯುಲರ್ ಟೈಮಿಂಗ್ ಏನು ಲೈಟಿಂಗ್ ಇರುತ್ತಲ್ಲ ಸರ್, ಅದ್ರ ಮೇಲೇ ಮಾಡ್ತಿದ್ದಾರೆ. ನಾವು ಕಥೆನ ಚೆನ್ನಾಗಿ ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಕಥೆನ ಚೆನ್ನಾಗಿ ಬರ್ಕೋಬೇಕು ಸರ್. ಆಮೇಲೆ ಇನ್ನೊಂದು ಏನಂತಂದರೆ ಎಲ್ಲ ಕಥೆನೂ ಸೇಮಾಗೇ ಇರುತ್ತೆ ಸರ್. ನಾವು ಸ್ಕ್ರೀನ್ ಪ್ಲೇ ವೆರಿ ಇಂಪಾರ್ಟೆಂಟ್. ನಿಮ್ಗೆ 2 hours ನಾವು ಕೂತಿದ್ವಿ ಅಂದರೆ 2 hours ನಿಮ್ಗೆ ಬೋರ್ ಇರ್ಲಾರ್ದಂಗೆ ನಾನು ಮಾಡಿದ್ರೆ ಅದು ನಿಜವಾದ ಕಥೆ ಸರ್. ನಾನು ಅದನ್ನು ನಂಬೋದು, ಸ್ಕ್ರೀನ್ ಪ್ಲೇನ ನಾನು ಜಾಸ್ತಿ ನಂಬ್ತೀನಿ ಸರ್.
ಅದೇ ನಾನು ಯಾವಾಗಲೂ ಹೇಳ್ತೀನಿ, ಹೊಸ್ದಾಗೇನು ಕತೆ ಬರೆಯೋಕ್ಕಾಗಲ್ಲ, ಯಾಕಂದ್ರೆ ಆಗಲ್ಲ, ಕೋಟ್ಯಾಂತರ ಕತೆಗಳು ಬಂದ್ಬಿಟ್ಟಿದೆ. ಹೌದು. ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಮಾಡ್ತೀರಾ ಅದೊಂದು ಇಂಪಾರ್ಟೆಂಟ್ ಅಷ್ಟೇ ಅಂತ. ಹೌದು. ಸೊ ನನಗೆ ಪ್ರೆಸೆಂಟೇಷನ್ ವೆರಿ ಇಂಪಾರ್ಟೆಂಟ್ ಸರ್. ನನಗೆ ಕತೆ ಇಲ್ಲ, ಕೆಲವೊಂದು ಎಷ್ಟೋ ಸಿನಿಮಾದಲ್ಲಿ ಕತೆನೇ ಇರಲ್ಲ ಸರ್, ಪ್ರೆಸೆಂಟೇಷನ್ ಮೇಲೇ ದುಡ್ಡು ಮಾಡಿರ್ತಾರೆ, ಹಿಟ್ಟಾಗಿರುತ್ತೆ ಮೂವಿ. ತೆಲುಗಲ್ಲಿ ಕೆಲವೊಂದು ಸಿನಿಮಾಸ್ ಬಂದವು, ಮಲಯಾಳಂ ಬಂದವು, ನಮ್ಮಲ್ಲೂ ಬಂದು ಸರ್, ನಮ್ಮಲ್ಲಿ ಇಲ್ಲ ಅಂತಲ್ಲ, ಬಂದಿದೆ. ಬಟ್ ನಮ್ಮಲ್ಲಿ ಕೆಲವೊಂದು ಏನಂತಂದ್ರೆ ಸರ್, ಜನ ನೋಡ್ಬೇಕು ಸರ್, ಚೆನ್ನಾಗಿ ಬರೋ ಥರ ಕೆಲವೊಬ್ಬರು ಚೆನ್ನಾಗಿ ಕ್ವಾಲಿಟಿ ಮೂವಿ ಮಾಡಿರ್ತಾರೆ, ಪ್ರಮೋಷನ್ ಮಾಡೋಕ್ಕಿರಲ್ಲ ಸರ್ ಅವ್ರ ಹತ್ರ, ಅದೆಲ್ಲ ಒಂದು ಎಡುತ್ತೆ. ಸೊ ಮೋಸ್ಟ್ ಆಫ್ ದಮ್ ಎಕ್ಸ್ಪೀರಿಯನ್ಸ್ಡ್ ಇರೋರ ಹತ್ರ ಕೇಳ್ತೀನಿ ನಾನು, ಅದೇ ಜನ ಕಮ್ಮಿ ಆಗೋಗಿದ್ದಾರೆ ಥಿಯೇಟ್ರಿಗೆ ಬರೋಕ್ಕೆ ಅಂದಾಗ ಏನು ಐಡಿಯಾ ಇದೆ ನಿಮ್ಮ ಹತ್ರ ಅಂತ. ಹಾಗೆ ನೀವು ಹೊಸ ತಂಡ ಕಟ್ಕೊಂಡು ಸಿನಿಮಾ ಇಂಡಸ್ಟ್ರಿ ಒಳಗೆ ಬಂದಿದ್ದೀರಾ, ನಿಮ್ಮ ಹತ್ರ ಏನಾದರೂ ಐಡಿಯಾ ಇದೆಯಾ ಜನರನ್ನ ಸೆಳೆಯೋಕ್ಕೆ? ಸರ್ ನನ್ನ ಹತ್ರ ಐಡಿಯಾ ಏನಿದೆ ಅಂದರೆ, ನಾವು ಆನ್ ಸ್ಕ್ರೀನಲ್ಲಿ ಏನು ಮಾಡ್ತೀವಲ್ಲ ಸರ್, ಅದಕ್ಕಿಂತ ಬಿಫೋರ್ ಆಫ್ ಸ್ಕ್ರೀನಲ್ಲಿ ನಾವು ತುಂಬ ಸ್ಟ್ರಗಲ್ ಮಾಡಬೇಕು ಸರ್. ಬರೆಯೋದ್ರಿಂದ, ರಿಹರ್ಸಲ್ಸಿಂದ ಏನೇ ಮಾಡಿದ್ರು ಮಾಡಿಕೊಂಡು ಒಂದು ಫ್ಲೆಡ್ಜಾಗಿ ವರ್ಕ್ ಮಾಡಿ ಒಂದು ಟ್ರೈಲರ್ ಕಟ್, ಮೇನ್ ಟ್ರೈಲರ್ ಕಟ್ ಸರ್. ನನಗೆ ಫಸ್ಟ್ ನಾನು ಕತೆ ಬರೆಯೋದು ಟ್ರೈಲರ್ ಕಟ್ ಮೈಂಡಲ್ಲಿ ಇರುತ್ತೆ. ಫಸ್ಟ್ ನಿಮ್ಮ ಟ್ರೈಲರ್ ನೋಡಿ ಅದು ಇಷ್ಟ ಆದರೆ ಅಲ್ಲ ಸರ್ ನಿಮಗೆ ಸಿನಿಮಾಗೆ ಬರೋದು. ಸೊ ನಿಮ್ಮ ಟ್ರೈಲರ್ ನಿಮ್ಮ ಮೈಂಡಲ್ಲಿದ್ದರೆ ಫಸ್ಟ್ ಟ್ರೈಲರ್ ಬರ್ಕೊತೀನಿ ಸರ್. ನಾನು ಬರ್ಕೊಂಡು ಅದರಲ್ಲಿ ಶಾರ್ಟ್ಸ್ ಯಾವ ಥರ ಇರಬೇಕು ಅಂತ ಬರ್ಕೊಂಡು ಅದಾದಮೇಲೆ ಅದ್ರ ಮೇಲೆ ಸೀನ್ಸ್ ಬರ್ತೀನಿ. ಬಟ್ ಮ್ಯಾಚ್ ಆಗಲ್ಲ ನನಗೆ, ಕತೆಗೂ ಆ ಟ್ರೈಲರ್ ಕಟ್ಟಿಗೂ ಇದಕ್ಕೂ ಮ್ಯಾಚ್ ಆಗಲ್ಲ. ಬಟ್ ನಾನು ಸ್ಕ್ರೀನ್ ಪ್ಲೇನ್ ಮತ್ತೆ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಸರ್. ಆ ಟ್ರೈಲರಲ್ಲಿ ಯಾವ ಶಾರ್ಟ್ಸ್ ಇರುತ್ತಲ್ಲ ಸರ್, ಅದ್ರ ಮೇಲೆ ಕೆಲವೊಂದು ಸೀನ್ಸ್ ಬರುತ್ತೆ ಸೆಂಟ್ರಲ್ಲಿ ಈ ಸ್ಕ್ರೀನ್ ಪ್ಲೇನಲ್ಲಿ. ನಾನು ಆ್ಯಕ್ಚುಲಿ ಆ ಥರನೇ ಮಾಡ್ತೀನಿ ಸರ್ ಕತೆನ. ಅಲ್ಲ, ಪ್ರತಿಯೊಂದು ಚಿತ್ರಕ್ಕೂ ಟ್ರೈಲರ್ ಕಟ್ ಇದ್ದೇ ಇರುತ್ತೆ. ದಟ್ ಈಸ್ ಅ ಇನ್ವಿಟೇಷನ್ ಫಾರ್ ದ ಆಡಿಯನ್ಸ್ ಟು ಕಮ್ ಟು ದ ಥಿಯೇಟರ್. ಅದು ಎಲ್ಲ ಗೊತ್ತಿರೋಂಥ ವಿಷಯನೇ, ಟ್ರೈಲರ್ ಕಟ್ ಬೇಕು ಅಂತ. ನೀವು ಹೇಳ್ತಾ ಇರೋದು ಆ ಟ್ರೈಲರ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಯು ಹ್ಯಾವ್ ಎ ಸ್ಕ್ರಿಪ್ಟ್ ಫಾರ್ ದ ಟ್ರೈಲರ್ ಆಲ್ಸೋ. ಹೌದು. ಸೊ ಜನರನ್ನ ಎಷ್ಟು ಚೆನ್ನಾಗಿ ಇನ್ವೈಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರ್ತಾರೆ ಅನ್ನೋದು ನಿಮ್ಮ ಅನಿಸಿಕೆ. ಓಕೆ, ನೀವು ನಿಮ್ಮ ಅನುಭವದ ಪ್ರಕಾರ ಸಿನಿಮಾ ಒಳಗಡೆ ಎಂಟ್ರಿ ಕೊಟ್ಟು ಇಷ್ಟು ವರ್ಷ 8 ವರ್ಷಗಳ ಕಾಲ ಬಂದಿದ್ದೀರಾ. ಇವಾಗ ಒಂದಲಿ ಮಾರುತೇಶ್ವರ ಮಹಿಮೆ ಅನ್ನೋ ಒಂದು ಶಾರ್ಟ್ ಫಿಲಮ್ನ ನಮ್ಮ ಚಾನಲಲ್ಲೇ ಬಿಡುಗಡೆ ಮಾಡಿದ್ದೀರಾ, ಅದು ಯಶಸ್ವಿಯಾಗಿ ಹೋಗ್ತಾ ಇದೆ. ಜೊತೆಗೆ ಈಗ ಒಂದು ಕಮರ್ಷಿಯಲ್ ಪ್ರಾಜೆಕ್ಟ್ ಕೈಗೆ ಎತ್ಕೊತಾ ಇದ್ದೀರಾ, ಜೊತೆಗೆ ಫರ್ದರ್ ಸ್ಟಡೀಸು ಮಾಡ್ತೀನಿ ಸಿನಿಮಾ ಬಗ್ಗೆ ಅಂತ ಹೇಳ್ತಾ ಇದ್ದೀರಾ. ಇವಾಗ ನಾವು ಇಷ್ಟೊತ್ತು ಮಾತಾಡಿದ ಈ ಒಂದು ಸಂದರ್ಶನದಲ್ಲಿ ಯಾವುದಾದ್ರೂ ಪಾಯಿಂಟ್ಸ್ ಮಿಸ್ ಆಗಿದೆ, ಹೊಸದಾಗಿ ಸಿನಿಮಾ ರಂಗಕ್ಕೆ ಬರೋರಿಗೆ ನಾನು ಇಂಥದ್ದನ್ನ ಹೇಳಬೇಕು ಅನ್ಸಿದ್ರೆ ಹೇಳ್ಬೋದು ಸರ್. ಹೊಸದಾಗಿ ಬಂದವರು ಅಂದರೆ ಒಂದು ಟೀಮ್ ಕಂಪಲ್ಸರಿ ಬೇಕು ಸರ್ ಅವ್ರಿಗೆ. ಸೊ ಒಂದು ಟೀಮ್ ಮಾಡ್ಕೊಳ್ಳಿ ಫಸ್ಟ್. ಟೀಮ್ ಡೆಫಿನೆಟ್ಲಿ ಬೇಕು ಸರ್. ಆ ಟೀಮ್ ಅಂದ್ರೂ ಮತ್ತೆ ಸುಮ್ಮನೆ ಪ್ಯಾಷನ್ ಅಥವಾ ಏನೋ ಇದ್ರ ಮೇಲೆ ಇರೋದಲ್ಲ ಸರ್, ಕಂಪ್ಲೀಟ್ ಇದೇ ಜೀವನ ಅನ್ನೋ ಥರನ ಒಂದು ಟೀಮ್ ಇರುತ್ತೆ ಸರ್. ನಾಲೆಜಬಲ್ ಟೀಮ್. ನೆಗೆಟಿವಿಟಿ ಇರೋದು ಬೇಡ ಸರ್. ನೆಗೆಟಿವಿಟಿ ಇರೋ ಟೀಮ್ ಇದ್ದರೆ ನೀವು ಫಸ್ಟ್ ಒಂದು ಸ್ಟೋರಿ ಹೇಳಿದ ದಿನ ನಿಮ್ಗೆ ಕಟ್ ಮಾಡಿಬಿಡ್ತಾರೆ. ಅಲ್ಲಿ ಯಾವುದು ಗ್ರೋತೇ ಇರಲ್ಲ ಅಲ್ಲಿ. ಸೊ ನಮ್ಮ ಟೀಮಲ್ಲಿ ಎಲ್ಲನೂ ಪಾಸಿಟಿವ್. ನನಗೆ ಎಷ್ಟೋ ಸಲ ಈ ಥರ ನಾನೇ ಡೌನ್ ಆದಾಗ, ಅಣ್ಣ ನೀವು ಯಾಕೆ ಅಣ್ಣ ಈ ಥರ ಮಾಡ್ತೀರಾ, ನಾನು ಇದು ಮಾಡ್ತೀನಿ ಅಣ್ಣ, ನಾನು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಈ ಥರ ಹೇಳಿದ್ದಾರೆ ಸರ್. ಅಂದರೆ ಆ ಪಾಸಿಟಿವಿಟಿ ಟೀಮ್ನಲ್ಲಿ ಇದ್ದರೆ ಮಾತ್ರ ನಮ್ಗೆ ಒಳ್ಳೆ ಪ್ರಾಡಕ್ಟ್ನ ನಾವು ಹೊರಗೆ ತೆಗೆಯೋದು ಆಗುತ್ತೆ ಸರ್. ಆಮೇಲೆ ನಮ್ಮಲ್ಲಿ 2 ಫೇಸಸ್ ಇರೋರು ಯಾರೂ ಇಲ್ಲ ಸರ್ ನನ್ನ ಟೀಮಲ್ಲಿ. ಕೆಲವೊಂದು ಟೀಮಲ್ಲಿ ಅಂದರೆ ಎಲ್ಲರ ಬಗ್ಗೆ ಹೇಳ್ತಿಲ್ಲ, ಕೆಲವೊಂದು ಯಾವುದೋ ಒಂದು ಶೂಟಿಂಗಲ್ಲಿ ಹೋಗಿರ್ತೀವಿ, ಅಲ್ಲಿ ಒಂದು 10 ಜನ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಅವ್ರು ಯಾರೋ ಪ್ರೊಡ್ಯೂಸರ್ ಕ್ಲೋಸ್ ಆಗಬೇಕಂತನೋ ಅಥವಾ ಆರ್ಟಿಸ್ಟ್ ಕ್ಲೋಸ್ ಆಗಬೇಕಂತನೋ ಸ್ವಲ್ಪ ಏನೋ ಒಂದು ನಡೆಸ್ತಿರ್ತಾರೆ, ನಮ್ಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಡೈರೆಕ್ಟ್ರಿಗೆಲ್ಲ ಗೊತ್ತಾಗುತ್ತೆ ಸರ್. ಸೆಟ್ಟಲ್ಲಿ ನೀವು ಯಾವುದೇ ಒಬ್ಬ ಆರ್ಟಿಸ್ಟ್ ಅಲ್ಲಿ ಲೈಟ್ ಇರೋನಿದ್ರೂ ಬಂದು ಡೈರೆಕ್ಟ್ರಿಗೆ ಪ್ರತಿಯೊಂದು ಇನ್ಫಾರ್ಮ್ ಮಾಡ್ತಿರ್ತಾನೆ. ಬಟ್ ಡೈರೆಕ್ಟರ್ ಅದಕ್ಕೆ ರಿಯಾಕ್ಟ್ ಆಗಲ್ಲ, ಯಾಕಂದರೆ ನಂಗೆ ಸಿನಿಮಾ ಇಂಪಾರ್ಟೆಂಟ್, ಸಿನಿಮಾ ಮಾಡೋದು ಇಂಪಾರ್ಟೆಂಟ್ ಅನ್ನೋ ಥರ. ಸೊ ಯಾರೇ ಇದ್ರೂ ಹೊಸಬ್ರು ಬರೋರು ಒಳ್ಳೆ ಟೀಮ್ ಮಾಡಿಕೊಂಡು ಒಳ್ಳೆ ಪಾಸಿಟಿವಿಟಿಯಿಂದ ಬಂದರೆ ನಿಮ್ಗೆ ಅರ್ಧ ಸಕ್ಸಸ್ ಅಲ್ಲೇ ಸಿಗುತ್ತೆ ಸರ್ ನಿಮ್ಗೆ. ಅದಾದಮೇಲೆ ನಾವು ಸಿನಿಮಾ ಮಾಡೋದು ಬಿಡೋದು ಸೆಕೆಂಡ್ರಿ. ಬಟ್ ನಮಗೆ ಒಳ್ಳೆ ಪಾಸಿಟಿವಿಟಿಯಿಂದ ಇರೋ ಪರ್ಸನ್ಸ್ ಜೊತೆ ನಾವು ಇದ್ದಾಗ ನಮಗೆ ಡೆಫಿನೆಟ್ಲಿ ನಮಗೆ ಒಳ್ಳೆ ಥಾಟ್ಸ್ ಬರುತ್ತೆ. ಒಳ್ಳೆ ಥಾಟ್ಸ್ ಬಂದರೆ ಒಳ್ಳೆ ರೀತಿಯಿಂದ ಕತೆ ಬರುತ್ತೆ, ಒಳ್ಳೆ ರೀತಿಯಿಂದ ಶೂಟ್ ಆಗುತ್ತೆ, ಒಳ್ಳೆ ರೀತಿಯಿಂದ ರಿಲೀಸ್ ಆಗುತ್ತೆ. ನಾನು ನಿಮಗೆ ನಿಮ್ಮ ಟೀಮಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿದು ಹೆಸರು ತೊಗೊಳ್ಳಿ, ಅವ್ರು ಏನೇನು ಕೆಲಸ ಮಾಡಿದ್ರು ಅಂದಾಗ ಪ್ರತಿಯೊಬ್ಬರು ಹೆಸರು ತೊಗೊಂಡು ಅವ್ರು ಇಂಥದ್ದೇ ಡಿಪಾರ್ಟ್ಮೆಂಟ್ ಕೆಲಸನ ನೋಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಆ ಕ್ವಶನ್ ಕೇಳಕ್ಕೆ ಯಾಕೆ ಹೋದೆ ನಾನು ಅಂತಂದರೆ, ವೆನ್ ದೇರ್ ಇಸ್ ಎ ಟೀಮ್
if the person who is leading the team knows everybody by their name and profession ಏನಿದೆ, ಇಟ್ ಈಸ್ ಎ ಗುಡ್ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತಾರೆ. ಆ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿದೆ. ಒಂದು ಟೀಮ್ನ ಜೊತೆ ಮಾಡಿಕೊಂಡು ಕರ್ಕೊಂಡು ಹೋಗುವಂಥ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಆ ಕ್ವಾಲಿಟಿನ ಬೇರೆ ಹುಡುಗರು ಮಕ್ಕಳು ಯಾರು ಸಿನಿಮಾ ರಂಗಕ್ಕೆ ಬರ್ತಾರೆ ಅವರು ಅಳವಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಏನು ತಪ್ಪು ಹೆಜ್ಜೆ ಇಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಂಗಿದ್ರೆ ಹೇಳಿ. ತಪ್ಪು ಹೆಜ್ಜೆ ಅಂದರೆ For the youngsters who are coming into the cinema industry, what is that they are not supposed to do? ಇವಾಗ ಡೂಸ್ ಹೇಳ್ಬಿಟ್ರಿ ನೀವು, ಡೋಂಟ್ಸ್ ಹೇಳಿ ಅಂತ. ಇದು ಇಂಥದ್ದು ಮಾಡಬೇಡಿ ಅನ್ನೋದನ್ನ. ಅರಿಷಡ್ವರ್ಗಗಳನ್ನು ಬಿಡಬೇಕಂತೇಳಿ ನಾನು ಹೇಳ್ತೀನಿ ಸರ್. ಯಾಕಂದರೆ ನಮಗೆಲ್ಲೋ ಒಂದು ಕಡೆ ಹುಡುಗಿ ಅಟ್ರ್ಯಾಕ್ಟ್ ಮಾಡ್ತಿರ್ತಾಳೆ, ಪ್ರೊಡ್ಯೂಸರ್ ಯಾರೋ ಬಂದು ಅವರೇ ಅಟ್ರ್ಯಾಕ್ಟ್ ಮಾಡ್ತಿರ್ತಾರೆ, ಯಾರೊಬ್ಬ ಆರ್ಟಿಸ್ಟ್ ಬಂದು ಹಣ ನಮಗೆ ಈ ಥರ ಅಂದರೆ ಎಲ್ಲನೂ ನಮ್ಮ ಥರನೇ ಅಂತ ಅನಿಸುತ್ತೆ. ಬಟ್ ಅದರ ಇಂಟೆನ್ಸ್ ಬೇರೆಯೇ ಇರುತ್ತೆ ಸರ್ ಒಳಗಡೆ. ಸೊ ಅದಕ್ಕೆ ಅಟ್ರ್ಯಾಕ್ಟ್ ಆಗಲಾರ್ದೆ ನಿಮ್ಮ ಕೆಲಸ ಏನಿದೆ, ನಾವು ಅದರಲ್ಲಿ ಎಷ್ಟು ಜೆನ್ಯೂನ್ ಆಗಿದ್ದೀವಿ ಮತ್ತು ಆ ವರ್ಕಿಗೆ ನಾವು ಎಷ್ಟು ಎಫರ್ಟ್ಸ್ ಆಗ್ತಿದ್ದೀವಿ ಅನ್ನೋದು ಬಿಟ್ಟರೆ ನಮ್ಮ ಮೈಂಡಲ್ಲಿ ಏನೂ ಇರಬಾರ್ದು. ಸಕ್ಸಸ್ನೂ ಇರಬಾರ್ದು ಸರ್. ಇದು ಮಾಡಿಬಿಡ್ತೀನಿ, ಏನೋ ಸಕ್ಸಸ್ ಆಗಿಬಿಡುತ್ತೆ, ನಾನು ನಾಳೆ ನನ್ನ ಕಟೌಟ್ ಬೀಳುತ್ತೆ, ಅದನ್ನು ಬೇಡ. ನೀವು ಫಸ್ಟ್ ಇದು ಮಾಡಿದ್ರೆ ಅಲ್ಲ ಸರ್, ನೀನು ಅದು ಸಕ್ಸಸ್ ಆಗೋದು ಅದು ಸೆಕೆಂಡ್ ಸ್ಟೆಪ್. ಸಕ್ಸಸ್ ಆಗಬೇಕಂದ್ರೆ ನೀನು ಫಸ್ಟ್ ಇದು ಮಾಡಬೇಕು ನೀನು. ಸೊ ಅದು ಏನೇ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟರು ಮಾಡು, ಶಾರ್ಟ್ ಫಿಲ್ಮ್ ಬಂದರೂ ಮಾಡು. ಬಿಗ್ ಮೂವಿ ಮಾಡಿರ್ತಾರೆ ಕೆಲವೊಬ್ರು, ಬಿಗ್ ಮೂವಿ ಮಾಡಿದ್ದೀನಿ ನಾನು ಶಾರ್ಟ್ ಫಿಲ್ಮ್ ಮಾಡಲ್ಲ, ಮಾಡು, ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ ಸರ್. ಕರೆಕ್ಟ್. ಸೊ ಆ ಥರ ಒಂದು ಅಂದರೆ ನಿನ್ನ ಪ್ರೊಫೆಷನ್ಗೆ ನೀನು ಕರೆಕ್ಟಾಗಿ ಸಿದ್ಧನಾಗಿ ಬಂದುಬಿಟ್ರೆ ನಿಮಗೆ ಏನೋ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಅದೇ ಇದು ಬುದ್ಧಿವಾದ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಇರೋದನ್ನ ತಗೊಳ್ಳೋರು ತಗೋಬೋದು, ಬಿಟ್ಟರೆ ಬಿಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಇದಾಗಲೇ ಹೇಳಿದ್ದಾರೆ, ಒಂದು ಹುಲ್ಕಡ್ಡಿ ಅಲ್ಲಾಡಬೇಕಾದ್ರೂ ಆ ಭಗವಂತನ ಇಚ್ಛೆ ಇರಬೇಕಂತೆ ಅಂತ. ಅದಕ್ಕೆ ನೀನು ಮಾಡೋ ಕೆಲಸ ನೀನು ಮಾಡು, ಸಕ್ಸಸ್ನ ಎಲ್ಲನೂ ಅಥವಾ ಅದ್ರ ಫೇಲ್ಯೂರ್ನ ಸಕ್ಸಸ್ನ ಭಗವಂತಂಗೆ ಬಿಡು ಅಂತ ಗ್ರಂಥ ಪುರಾಣಗಳನ್ನ ಹೇಳ್ಬಿಟ್ಟಿದ್ದಾರೆ. ಅದನ್ನು ನೀವು ಇವತ್ತಿನ ಮಾಡ್ರನ್ನಾಗಿ ಹೆಂಗೆ ಹೇಳ್ಬೇಕು ಹಂಗೆ ಹೇಳಿದ್ದೀರಾ. ಅದನ್ನ ಪಾಸಿಟಿವ್ ನೋಟಲ್ಲಿ ತಗೊಳ್ತಾ ನಮ್ಮ ಹೊಸದಾಗಿ ಹೆಜ್ಜೆ ಇಡ್ತಕ್ಕಂಥ ಹುಡುಗರು ನಿಮ್ಮ ಒಂದು ಇನ್ಸ್ಪಿರೇಷನ್ ತೊಗೊಂಡು ಅವ್ರೂ ಒಳಗಡೆ ಬರಲಿ. ನೀವು ಏನೇನು ಪಾಯಿಂಟ್ಸ್ನ ಪಾಸಿಟಿವ್ಸ್ ಹೇಳಿದ್ದೀರಾ ಅದನ್ನ ತಗೊಳ್ಳಿ. ಯಾವುದು ನೆಗೆಟಿವ್ಸ್ ಇದೆ ಅಂತ ನೀವು ಅಂದ್ಕೊಂಡಿರೋ ಪ್ರಕಾರ ಹೇಳಿದ್ದೀರಾ ಅದರಿಂದ ದೂರ ಇದ್ದು ಸಿನಿಮಾ ರಂಗದೊಳಗೆ ಬರಲಿ ಅಂತ ಹೇಳ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಇಲ್ಲಿ ತನಕ ಬಂದು ನಿಮ್ಮ ಸಮಯ ಕೊಟ್ಟು ನಿಮ್ಮ ಅನುಭವಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆಮೇಲೆ ರಾಯಚೂರು ವೆಂಕಿ ಅಂತಿದ್ದಾನೆ ಸರ್, ಒಂದು ಹುಡುಗ ರಾಯಚೂರು ವೆಂಕಿ ಅಂತ, ಈಸ್ ಎ ವ್ಲಾಗರ್. ಓಕೆ. ಅವರು ತುಂಬ ಸಪೋರ್ಟ್ ಮಾಡಿದ್ರು ಸರ್ ನಮಗೆ. ಅಂದರೆ ಅವರು ಬೇಸಿಕಲಿ ಚಾರ್ಜ್ ಮಾಡ್ತಾರೆ, ಗೊತ್ತಲ್ಲ ಸರ್ ವ್ಲಾಗರ್ಸ್ ಅಂದರೆ ಇಷ್ಟು ಚಾರ್ಜ್ ಮಾಡ್ತಾರೆ ಅಂತ. ಬಟ್ ರಾಯಚೂರು ವೆಂಕಿ ಮಾಡಿರೋ ವಿಡಿಯೋಸ್ಗೆ ಯಾವುದೇ ಚಾರ್ಜ್ ಮಾಡಿಲ್ಲ. ಬಿಕಾಸ್ ಆಫ್ ಮೀ ನನ್ನ ಮೇಲೆ ಅವನು ತುಂಬ ತಮ್ಮಂತರ ಒಂಥರ ಅಷ್ಟು ಕ್ಲೋಸ್. ಆಮೇಲೆ ರಾಯಚೂರಲ್ಲಿ ಒಂದು 2 ಪೇಜಸ್ ಇದೆ ಸರ್, ರಾಯಚೂರು ಯೂತ್ ಫ್ರೆಂಡ್ಸು ಮತ್ತು ಹಂಗ್ರಿ ರಾಯಚೂರಿಯನ್ನು, ರಾಯಚೂರು ಅಡ್ಡ, ನಮ್ಮ ರಾಯಚೂರು ಅಂತೇಳಿ. ಸೊ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಸರ್ ಎಲ್ಲರೂ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ನಾನು ರಾಯಚೂರು ವೆಂಕಿಯವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಮೆಂಟ್ ಮಾಡೋದ್ರಲ್ಲಿ ತಿರ್ಗಾ ಅವರು ನನಗೆ ಪರ್ಸ್ನಲಾಗಿ ಕಮೆಂಟ್ ಮಾಡಿದ್ದಾರೆ. ಏನಂತ ನನಗೆ ನೀವು ಹೇಳಿದಾಗ ಜ್ಞಾಪಕ ಬಂತು, ರಾಯಚೂರು ವೆಂಕಿ ನನಗೆ ಪರ್ಸ್ನಲಾಗಿ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇದು ಮಾಡಿದ್ದು ಸರ್, ನೀವು ನಮ್ಮ ರಾಯಚೂರವ್ರನ್ನ ಒಂದು ವೇದಿಕೆ ಕಲ್ಪಿಸ್ಬಿಟ್ಟಿದ್ದಕ್ಕೆ ಅಂತ. ಸೊ ಈ ಮೂಲಕ ಅವ್ರಿಗೂ ನಾನು ರಾಯಚೂರು ವೆಂಕಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಖುಷಿ ಆಗ್ತಾನೆ ಸರ್, ಅವನು ಅದು ವ್ಲಾಗ್ ಮಾಡಿ ಆಗ್ತಾನೆ ಅವನು. ಆ್ಯಂಡ್ ನಿಮಗೂ ಥ್ಯಾಂಕ್ಸ್ ಸರ್. ಯಾಕಂದರೆ ಈ ಥರ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಮತ್ತು ಏನೋ ಕ್ಯಾಮ್ರಾ ಹಿಂದ್ಗಡೆ ಯಾರು ವರ್ಕ್ ಮಾಡಿರ್ತಾರಲ್ಲ ಸರ್, ಅವ್ರಿಗೆ ಕ್ರೆಡಿಟ್ ಸಿಗೋದು ತುಂಬ ಕಷ್ಟ, ತುಂಬ ವೆರಿ ರೇರ್ ಸರ್. ಅದು ಸಿಗಲ್ಲ, ಸಿಕ್ಕಲೂ ಇಲ್ಲ ಯಾರಿಗೆ. ಸೊ ನೀವು ಏನು ಮಾಡ್ತಾಯಿದ್ದೀರ ಅಂದರೆ ಒಂದು ಹೊಸ ಸ್ಟೆಪ್ ಸರ್ ಇದು. ನಾನು ನಿಮ್ಮ ಚಾನಲ್ಗೆ ಕೊಡೋದಕ್ಕೆ ರೀಸನ್ನು ಇದೆ ಸರ್. ಯಾಕಂದರೆ ಇವತ್ತೆಲ್ಲ ನಾಳೆ ಈ ಚಾನಲ್ ನಿಂದಿರುತ್ತೆ, ಒಂದು 10 ಜನ ಬೆಳೆಸುತ್ತೆ ಸರ್ ಡೆಫಿನೆಟ್ಲಿ. ನನಗೆ ಯಾವಾಗಿಂದನೂ ಅದು ಇತ್ತು ಸರ್. ಓಕೆ, ಈ ಚಾನಲ್ ಕೊಡೋಣ, ಜೆನ್ಯೂನ್ ಆಗಿದೆ. ಆಮೇಲೆ ನಾನು ಬಂದಮೇಲೆ ಮಾತಾಡಿದೆ, ನಿಮ್ಮ ಹತ್ರ ಕಮ್ಯುನಿಕೇಷನ್ ಮಾಡಿದ್ಮೇಲೂ ನನಗೆ ನೀವು ಸೀರಿಯಸ್ಲಿ ಹೇಳ್ತೀನಿ ಸರ್, ನೀವು ಯಾರಂತ ಗೊತ್ತಿಲ್ಲ. ನಿಮ್ಮೊಂದು ಫೋಟೋ ಹೋಗಿ ತೋರಿಸಿದೆ ನನ್ನ ಫ್ರೆಂಡ್ಗೆ, ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ದೆ. ಇವ್ರು ಈ ಥರ ಅಂತ ಹೇಳ್ದೆ. ನಾನೇ ಶಾಕ್ ಆದೆ. ನಾನು ಇಷ್ಟು ದೊಡ್ಡ ಗ್ರೇಟ್ ಪರ್ಸನ್ನ ನಾನು ಮೀಟಾಗಿ ಬಂದಿದ್ದೀನಿ, ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ. ಕೆಲವೊಬ್ಬರು ನಾನು ಮೀಟಾಗಿರ್ತೀನಿ ಸರ್, ಅವರು ಏನೂ ಮಾಡಿರಲ್ಲ, ಏನೇನೋ ಹೇಳ್ಕೊತಾರೆ ಸರ್. ಅದು ಅಷ್ಟು ಇದಾಗಲ್ಲ. ಅಲ್ಲ, ನಾವು ಹೇಳ್ಕೊಳ್ಳೋ ಅಂಥದ್ದು ಯಾವುದೂ ಇರೋದಿಲ್ಲ. ಆ್ಯಕ್ಚುಲಿ ಏನು ಅಂದರೆ ನಮ್ಮ ಕೆಲಸ ಮಾತಾಡಬೇಕು ಅಂತ ನಂಬಿರೋ ಅಂಥ ಮನುಷ್ಯ ನಾನು.
ಯಾಕೆಂದರೆ ನಮ್ಮ ತಂದೆಯವರು ನಮ್ಗೆ ಹೇಳ್ಕೊಟ್ಟಂಥ ಒಂದು ಮಾತು, ನೀವು ಮಾತಾಡೋದಲ್ಲ ನಿಮ್ಮ ಕೆಲಸ ಮಾತಾಡಬೇಕು ಅಂತ, ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ಅವತ್ತಿಂದ. ಸೊ ಈಗ ನನ್ನ ಫೋಟೋನ ತೋರಿಸಿದಾಗ ಯಾರೋ ನನ್ನ ಬಗ್ಗೆ ಮಾತಾಡಿದ್ರು ಅಂದರೆ ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದು ಅರ್ಥ. ಸೊ ಧನ್ಯವಾದಗಳು ನಿಮಗೆ. ನನಗೇನಿತ್ತಂತಂದ್ರೆ ಸರ್, ನನಗೇನಿತ್ತಂದರೆ ನೀವು ವೀಡಿಯೋಸ್ ಮಾಡ್ತಿದ್ರಲ್ಲ ಸರ್, ಈ ಥರ ಅನ್ನದಾತ ಸುಖೀಭವ ಅಂತ ಕೆಲವೊಂದು ಯಾವ ಥರ ಸೆನ್ಸರ್ ಮಾಡಿಸ್ಬೇಕು ಏನು ಅಂತಂದರೆ ಯಾವ ಪರ್ಸನ್ ಚೆನ್ನಾಗಿದ್ದಾರಲ್ಲ ಅಂತಂದ್ಬಿಟ್ಟು ನಾನು ಸುಮ್ಮನೆ ಜಸ್ಟ್ ಫಾಲೋ ಆಗಿದ್ದೆ ಅಷ್ಟೇ. ಫಾಲೋ ಆಗಿಬಿಟ್ಟು ಏನೋ ಸಿನಿಮಾ ಬಗ್ಗೆ ನಾಲೆಜ್ ಇರ್ಬೋದು ಅಥವಾ ಹೇಳ್ತಿರ್ಬೋದು, ನನಗೆ ಸೀರಿಯಸ್ಲಿ ಗೊತ್ತಿಲ್ಲ ಸರ್. ನನ್ನ ಫ್ರೆಂಡೇ ಹೇಳಿದೆ ಸರ್ ನಿಮ್ಮ ಬಗ್ಗೆ, ಸೀರಿಯಸ್ಲಿ ನಾನು ಶಾಕ್ ಆಗಿದ್ದೀನಿ. ನಾನು ಇಂಥ ಪರ್ಸನ್ನ ಮೀಟ್ ಆಗಿದ್ದೀನಿ ಅವ್ರ ಜೊತೆ, ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಇಲ್ಲ ಮಚ್ಚ, ಅವರು ಇಷ್ಟು ಕ್ಲೋಸ್ ಆಗಿದ್ದರು, ಚೆನ್ನಾಗಿದ್ದರು, ಜೆನ್ಯೂನ್ ಆಗಿದ್ದಾರೆ, ಟ್ರಾನ್ಸ್ಪರೆಂಟ್ ಇದೆ ಸರ್ ನಿಮ್ಮ ಹತ್ರ. ಸೊ ನನಗೆ ಡೆಫಿನೆಟ್ಲಿ ನನಗೆ ಈ ಥರ ಬಂದು ಯಾರು ಇಂಟರ್ವ್ಯೂ ಕೂಡ್ಸಲ್ಲ, ಕ್ರೆಡಿಟ್ಸ್ ಕೊಡಲ್ಲ ಸರ್. ನಾನು ಅದನ್ನು ಫೇಸ್ ಮಾಡಿದ್ದೀನಿ ಎಷ್ಟೋ ಸಿನಿಮಾದಲ್ಲಿ. ಅಲ್ಲ, ನೀವು ಮಾಡಿರೋಂಥ ಕೆಲಸಕ್ಕೆ ನಿಮ್ಮನ್ನು ಕೂರಿಸಿ ಮಾತಾಡೋಂಥದ್ರಲ್ಲಿ ನಂದೇನು ದೊಡ್ಡತನ ಇಲ್ಲ ಅಲ್ಲಿ. ಉದ್ದೇಶ ಇರೋದೇನೆ ನಿಮ್ಮ ಥರ ಒಂದು ಪ್ರತಿಭೆ ಏನಿದೆ ಅದು ನಾಳೆ ದಿನ ಆಚೆ ಹೋಗಿ ಚೆನ್ನಾಗಿ ಬೆಳೀಲಿ, ಅದಕ್ಕೊಂದು ಪ್ರೋತ್ಸಾಹ ಸಿಗಲಿ ಅನ್ನೋದಕ್ಕೆ ಈ ವೇದಿಕೆನ ಸೃಷ್ಟಿ ಮಾಡಿರೋದು. ಅಂದರೆ ಆ ಥರ ಇರೋದು ವೆರಿ ರೇರ್ ಇದ್ದಾರೆ ಸರ್ ಪರ್ಸನ್ಸ್. ಅದರಲ್ಲಿ ನೀವೊಬ್ಬರು ನನಗೆ ತುಂಬ ಕನೆಕ್ಟ್ ಆಗಿರೋ ಪರ್ಸನ್. ಶ್ರೀ ಭೀಮ್ ಅವರೇ, ಇಲ್ಲಿ ತನಕ ನಮ್ಮ ಸ್ಟುಡಿಯೋಗೆ ಬಂದು ನೀವು ನಿಮ್ಮ ಟೈಮ್ನ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಬಂದು ಇದನ್ನೆಲ್ಲ ಹಂಚ್ಕೊಂಡಿದ್ದಕ್ಕೆ ತಮಗೆ ಅನಂತನಂತ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಈ ಸಂಚಿಕೆಯನ್ನು ನೋಡಿ ತುಂಬ ಕಲ್ತ್ಕೊಂಡಿರ್ತೀರಾ ಅಂತ ಹೇಳ್ತೀನಿ. ಯಾಕೆಂದರೆ ಒಂದು ಹೊಸ ತಂಡ, ಒಬ್ಬ ಹೊಸ ನಿರ್ದೇಶಕ ಮತ್ತು ಎಲ್ಲ ಹೊಸಬ್ರೇ ಸೇರಿ ಮಾಡಿದಂಥ ಒಂದು ಶಾರ್ಟ್ ಫಿಲಮ್, ಆದರೂ ಸಿನಿಮ್ಯಾಟಿಕ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ನಮ್ಮ ಅನ್ನದಾತ ಸುಖೀಭವ ಚಾನಲಲ್ಲೇ ಅಪ್ಲೋಡ್ ಆಗಿದೆ ಈ ಸಿನಿಮಾ. ದಯವಿಟ್ಟು ಆ ಕ್ವಾಲಿಟಿನ ಹೋಗಿ ಆ ಸಿನಿಮಾನ ನೋಡಿ ಆ ಕ್ವಾಲಿಟಿನ ಗೇಜ್ ಮಾಡ್ಬೋದು. ಜೊತೆಗೆ ಶ್ರೀ ಭೀಮ್ ಅವ್ರನ್ನ ಡೈರೆಕ್ಟ್ರಾಗಿ ಮಾಡ್ಕೋಬೇಕು ಅಂತ ಯಾವುದೇ ಅನ್ನದಾತರು, ಅಂದರೆ ನಮ್ಮ ಪ್ರೊಡ್ಯೂಸರ್ ಹೊಸದಾಗಿ ಯಾರಾದರೂ ಥಿಂಕ್ ಮಾಡ್ತಾ ಇದ್ದರೆ ಶ್ರೀ ಭೀಮ್ ಅವರ ನಂಬರ್ ಈ ಕೆಳಗಡೆ ಕಾಣ್ತಾ ಇದೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ಒಂದು ಎಚ್ಚರಿಕೆ ಏನು ಅಂತಂದರೆ, ನಿಮಗೂ ನಷ್ಟ ಆಗಬಾರ್ದು, ಶ್ರೀ ಭೀಮ್ ಅವ್ರಿಗೂ ನಷ್ಟ ಆಗಬಾರ್ದು. ಸೊ ಫಸ್ಟೇ ಇದ್ರದ್ದು ಎಲ್ಲ ಏನಿದೆ ಬಜೆಟು ಅದನ್ನೆಲ್ಲ ಮಾತಾಡಿಕೊಂಡು, ಡೈರೆಕ್ಟ್ರದ್ದು ರೆಮ್ಯುನರೇಷನ್ ಏನಿದೆ ಅದನ್ನು ಮಾತಾಡಿಕೊಂಡು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತೀವಿ ನಿಮಗೂ ಹಾಗೂ ಶ್ರೀ ಭೀಮ್ ಅವ್ರಿಗೂ. ನಮಸ್ಕಾರ.